ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಒಬ್ಬಟ್ಟು ಸಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ನೋಡಿ ಬನ್ನಿ. ಇವಾಗ ನಾನಿಲ್ಲಿ ಒಂದು ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಕಡ್ಡಿ ಥರ ತೊಗೊಂಡಿದ್ದೀನಿ. ಕಡ್ಡಿ ಏನಕ್ಕೆ ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ರಸ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಫ್ರೆಶ್ ಆಗಿರೋ ಕರಿಬೇವು ತೊಗೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ನೋಡಿ ಅಷ್ಟೇ ಹುಣಸೆಹಣ್ಣು ಸಾಕು. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಇನ್ನೂ ಜಾಸ್ತಿ ಮಾಡೋರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ ನೀವು. ಇಷ್ಟು ಸಾಕು. ಇಷ್ಟಕ್ಕೆ ನಾನು ಸ್ವಲ್ಪ ಸಾರು ಮಾಡೋದಕ್ಕೆ ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಉದ್ದುದ್ದ. ಜೊತೆಗೆ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಒಂದು ಸ್ಪೂನ್ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬ್ಯಾಡಗಿ ಇಟ್ಕೊಂಡಿದ್ದೀನಿ 2. ಜೀರಿಗೆ, ಮೆಣಸು, ಕರಿಬೇವು, ಬೇಳೆ ಬೇಯಿಸಿರೋದು ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ, ಸ್ವಲ್ಪ ಕಾಯಿ ತುರಿ, 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದು ಎಲ್ಲ ಇಟ್ಕೊಂಡಿದ್ನಲ್ವ ಹಸಿದು ಕರಿಬೇವು, ಕೊತ್ತಂಬರಿ, ಟೊಮೊಟೊ ಎಲ್ಲ, ಅದಕ್ಕೆ ಬೇಳೆ ಕಟ್ಟು ಹಾಕ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಒಬ್ಬಟ್ಟು ಮಾಡೋದನ್ನು ತೋರಿಸಿದ್ನಲ್ವ, ಆ ಕಟ್ಟು ಹಾಕಿದ್ದೀನಿ ನೋಡಿ. ಈಗ ಅದಕ್ಕೆ ಕಟ್ಟ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಹುರ್ಕೊಳ್ಳೋದಕ್ಕೆ ಅಂತ. ಏನಂದರೆ ಈರುಳ್ಳಿ ಮತ್ತು ನೋಡಿ ಬೇಳೆ ಸಾಂಬಾರು ಪುಡಿ ಎಷ್ಟು ನಿಮಗೆ ಖಾರಕ್ಕೆ ಅಂತ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ. ಬೇಳೆ ಸಾಂಬಾರು ಪುಡಿ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಕೆಲವೊಬ್ರು ಎಲ್ಲ ಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ. ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಈಗ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕೆ ಒಂದು 2 ಸ್ಪೂನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಅಂತ. ಸ್ವಲ್ಪ ಸಣ್ಣ ಉರಿಲಿ. ಈಗ ಕೊತ್ತಂಬರಿ, ಕರಿಬೇವು, ಒಂದು ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹುರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ, ಜೀರಿಗೆ, ಮೆಣಸನ್ನು ಇವಾಗ ಹುರ್ಕೊಳ್ತೀನಿ. ಬೇಳೆ ಸಾಂಬಾರು ಪುಡಿ ಆಮೇಲೆ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ನಾನು, ಇದಕ್ಕೆ ಹಾಕ್ಕೊಳ್ಳಲ್ಲ. ಜೀರಿಗೆ, ಮೆಣಸು ಸೇರಿಸ್ಕೊಳ್ತೀನಿ. ಈ ಥರ ಮಾಡ್ಕೊಂಡು ಮಾಡೋದ್ರಿಂದ ಅಷ್ಟು ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಖಾರ ಸ್ವಲ್ಪ ನಾನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ, ಸೇರಿಸ್ಕೊಂಡಿದ್ದೀನಿ. ಇವಿಷ್ಟನ್ನು ನೀಟಾಗಿ ಹುರ್ಕೋಬೇಕು. ಏನಂದರೆ ಹುರ್ಕೊಳ್ಳೋದು ನೀಟಾಗಿ ಸಣ್ಣ ಉರಿ, ಒಂದು ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಹುರ್ಕೋಬೇಕು. ಸೀದೋಗ್ಬಾರ್ದು ಈರುಳ್ಳಿ ಎಲ್ಲ. ಈ ಥರ ಮೀಡಿಯಮ್ ಅದ ಇರಬೇಕು, ತೀರಾ ಏನು ಇದಾಗಬಾರ್ದು. ಈ ಥರ ಇದ್ದರೆ ನಾನು ಒಬ್ಬಟ್ಟಿಗೆ ಅಂತ ರುಬ್ಬಿದ್ನಲ್ವ ಜಾರ್ ಇತ್ತಲ್ಲ, ಅದೇ ಜಾರ್ಗೆನೆ ಕಾಯಿ ಮತ್ತು ಹುರಿದಿರೋದೆಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನು ಕಾಯಿ ತುರಿ ಎಕ್ಸ್ಟ್ರಾ ಇಟ್ಕೊಂಡಿದ್ನಲ್ಲ ಅದು, ಮತ್ತು ಬೇಳೆ ಸಾಂಬಾರು ಪುಡಿ ಮತ್ತು ಟೊಮೊಟೊ ಮತ್ತು ಹುಣಸೆಹಣ್ಣೆಲ್ಲ ನೆನೆಸಿಟ್ಟಿದ್ನಲ್ವ ಅಷ್ಟನ್ನು ಹಾಕ್ಕೊಂಡು ಇವಾಗ ನಾನು ರುಬ್ಕೊಂಬರ್ತೀನಿ. ರುಬ್ಕೊಂಡು ಎಲ್ಲ ಒಂದು ಬೌಲಲ್ಲಿ, ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಈ ಥರ ಒಂದು ಸ್ವಲ್ಪ ತರಿತರಿನೇ ಇರಬೇಕು, ತೀರಾ ನೀಟಾಗಿ ಅಂದರೆ ನೈಸಾಗಿರಬಾರ್ದು. ಯಾಕಂದರೆ ಸಾಂಬಾರು ಚೆನ್ನಾಗಿ ಬರಲ್ಲ, ಒಬ್ಬಟ್ಟು ಸಾಂಬಾರು. ಈಗ ನಾನು ಇದಕ್ಕೆ ಕಟ್ಟು ಎಲ್ಲ ಇದೆಯಲ್ಲ ಎಲ್ಲ ಸೇರಿಸಿ ನೀಟಾಗಿ ಒಂದು ಹದ ಮಾಡ್ಕೊಳ್ತೀನಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ. ಅದ ಇನ್ನೂ ತೆಳ್ಳಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಹೂರ್ಣ ಇಟ್ಕೊಂಡಿದ್ದೆ, ಹೂರ್ಣನೂ ಸೇರಿಸ್ಕೊತಾ ಇದ್ದೀನಿ. ಒಬ್ಬಟ್ಟು ಸಾರು ಅಂದಮೇಲೆ ಹೂರ್ಣ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಈಗ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಯೋಕ್ಕೆ ಬಿಡಬೇಕು. ಇವಾಗ ಏನಿಲ್ಲ ಅಂದರೂ ಒಂದು 10 ನಿಮಿಷ, 1/4 ಗಂಟೆ ಚೆನ್ನಾಗಿ ಕುದಿಬೇಕು. ಈಗ ಸಾರು ರೆಡಿ ಆಯಿತು, ಕುದೀತಾ ಇರುತ್ತೆ. ಅಷ್ಟರಲ್ಲಿ ಒಂದು ಒಗ್ಗರಣೆ ಕೊಡಬೇಕು ಈಗ ಸಾಂಬಾರಿಗೆ. ಇನ್ನು ನಾನು ಒಗ್ಗರಣೆ ಕೊಟ್ಟಿಲ್ಲ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಅದಕ್ಕೆ ಸ್ವಲ್ಪ ಒಂದು ಕಾಲು ಲೋಟ ಗ್ಲಾಸ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಎಲ್ಲ ಸಿಡಿಬೇಕು ಚೆನ್ನಾಗಿ. ಅದೆಲ್ಲ ಹೆಂಗೆ ಅಂದರೆ ನೀಟಾಗಿ ಸಿಹಿಬಾರ್ದು, ನೀಟಾಗಿ ಸಣ್ಣ ಉರಿನಲ್ಲೇ ಮಾಡ್ಕೋಬೇಕು. ಒಗ್ಗರಣೆ ಮಾತ್ರ ನೀಟಾಗಿ ಕೊಡಬೇಕು. ಮಾತ್ರ ಒಗ್ಗರಣೆ ಅಂದರೆ ಮೇಯ್ನ್ ಒಗ್ಗರಣೆ ಕೊಡೋದೇ ಇರೋದು. ಈಗ ನಾನು ಇವಾಗ ಏನಂದರೆ ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ನಲ್ವ, ಕರಿಬೇವು ಮತ್ತು 2 ಇಲ್ಲ 3 ಬ್ಯಾಡಗಿ ಮೆಣಸಿನ್ಕಾಯಿನೂ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಅದೆಲ್ಲ ನೀಟಾಗಿ ಸಣ್ಣ ಉರಿ ಮಾಡ್ಕೊಂಡು ಹಾಕ್ಕೊಂಡೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಆಗ ಟೇಸ್ಟು ಸಖತ್ತಾಗಿ ಬರುತ್ತೆ, ಸೂಪರಾಗಿರುತ್ತೆ. ಸಾಂಬಾರಂತೂ ಅನ್ನ, ಬಿಸಿ ಬಿಸಿ ಅನ್ನ ಜೊತೆಗೆ ಸಾರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡೋದ್ರಲ್ಲೂ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆದರೆ ಇದಕ್ಕಿನ್ನ ಇದೇ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ನೀವೇ ಇನ್ನೊಂದ್ಸಲ ಇದೇ ಸಾಂಬಾರೇ ಮಾಡ್ಕೊಳ್ತೀರಾ. ಬೇಳೆ ಸಾಂಬಾರು ಪುಡಿಯಿಂದ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ. ಖಾರ ನಿಮಗೆ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಅದಕ್ಕೆ ಹಾಕ್ಕೊಂಡು ತಿರುಗಿಸಿ ಇನ್ನು ಕುದಿಬೇಕು. ಸಾಂಬಾರು ಇನ್ನೂ ಕುದ್ದಿಲ್ಲ. ಚೆನ್ನಾಗಿ ಒಂದು 10 ನಿಮಿಷ, 1/4 ಗಂಟೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಾಂಬಾರು ಉಪ್ಪು ಹೋಗ್ದಿರೋ ಹಾಗೆ ನೋಡಿಕೊಂಡು
ಚೆನ್ನಾಗಿ ಕುದಿಸ್ಕೋಬೇಕು. ಉಕ್ಕಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಂಗಾಗಿ ನಾನು ಇವಾಗ ನೀಟಾಗಿ ಹೀಗೆ ಕುದಿಸ್ಕೊಳ್ತೀನಿ. ನಿಧಾನವಾಗಿ ಕುದಿಸ್ಕೊಂಡು ಚೆನ್ನಾಗಿ ನೀಟಾಗಿ ಎಲ್ಲ ಸಾಂಬಾರಿಗೆ ನೀಟಾಗಿ ಹದ ಮಾಡ್ಕೋಬೇಕು. ತೆಳುವು ನೋಡಿ, ನಾನಿಷ್ಟು ತೆಳುವು ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಗಟ್ಟಿ ಬೇಕು, ಇಲ್ಲ ಇನ್ನೂ ತೆಳು ಬೇಕು ಅನ್ನೋರು ಇನ್ನೂ ಸ್ವಲ್ಪ ಖಾರ ಎಕ್ಸ್ಟ್ರಾ ಮಾಡ್ಕೋಬೇಕು. ಇಷ್ಟು ನೀಟಾಗಿ ಈ ಥರ ಕರೆಕ್ಟಾಗಿ ಹಾಕಿದ್ದೆ ನೋಡಿ. ನಾನು ಕರೆಕ್ಟಾಗಿ ಹದವಾಗಿ ನಮಗೆ ಎಷ್ಟು ಬೇಕಷ್ಟು ಮಾಡಿದ್ದೀನಿ ನಾನು. ಈ ಥರ ಹದವಾಗಿದ್ರೇ ಎಲ್ರಿಗೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಡ್ಡಿ ಅದರಲ್ಲಿ ರಸ ಎಲ್ಲ ಬಿಟ್ಕೊಂಡಿರುತ್ತೆ, ಘಮ ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಕುದಿಬೇಕು ಚೆನ್ನಾಗಿ ಸಾರು. ನೋಡಿ ಎಷ್ಟು ನೀಟಾಗಿ ಕುದೀತಾ ಇದೆ, ಎಷ್ಟು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನಾನೊಂದು ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಇದೆ, ಅಷ್ಟು ಚೆನ್ನಾಗಿದೆ ಸಾಂಬಾರು ಅಂತೂ. ನೋಡೋದಕ್ಕೆ ಅಷ್ಟು ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾನು ಕಡುಬು ಮಾಡೋದನ್ನು ಹಾಕ್ತೀನಿ, ವಿಡಿಯೋ ಹಾಕ್ತೀನಿ ನೋಡಿ. ಕಡುಬು ಹೇಗೆ ಮಾಡೋದು ಅಂತ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.